ರೇತ್ಪುರ್ ಎಂಬ ಊರಲ್ಲಿ ಸುಕಿಯಾ ಎಂಬ ವ್ಯಕ್ತಿ ಇರ್ತಾ ಇದ್ದ. ಸುಕಿಯಾ ಹತ್ರ ಒಂದು ಒಂಟೆ ಇತ್ತು. ಸುಕಿಯಾ ಊರನ್ನ ನೋಡೋ ಬರೋ ಟೂರಿಸ್ಟ್ಗಳಿಗೆ ತನ್ನ ಹತ್ರ ಇರೋ ಒಂಟೆಯಿಂದ ಸವಾರಿ ಮಾಡಿಸ್ತಾ ಇದ್ದ. ಒಂದು ದಿನ ಸುಕಿಯಾ ತನ್ನ 20 ವರ್ಷದ ಮಗನಾದ ಮೋಹನ್ಗೆ ಹೇಳ್ತಾನೆ, ಮೋಹನ್, ನೀನು ದಿನ ಪೂರ್ತಿ ಮನೇಲೇ ಇರ್ತೀಯ. ಯಾಕೆ ನನ್ನ ಜೊತೆ ಬಂದು ನನ್ನ ಕೆಲ್ಸದಲ್ಲಿ ಸಹಾಯ ಮಾಡಬಾರ್ದು? ಅಪ್ಪಾಜಿ, ಒಂದ್ ಕಾಲದಲ್ಲಿ ನಮ್ಮ ಮನೇಲಿ ನಮ್ಮ ಹತ್ರ 20 ಒಂಟೆಗಳಿದ್ವು. ಇವತ್ತು ಬರೀ ಒಂದೇ ಒಂಟೆ ಇದೆ. ಅದರಿಂದ ನಾವು ಎಷ್ಟು ತಾನೇ ದುಡಿಬಹುದು? ನೀನ್ ಹೇಳ್ತಿರೋದನ್ನ ಸರಿಯಾಗಿದೆ ಮೋಹನ್, ಆದ್ರೆ ನಾವೇನ್ ತಾನೇ ಮಾಡ್ಬೋದು? ಅಪ್ಪಾಜಿ, ಮುಂದೆ ನಾವು ಪೂಜಾಗೆ ಮದುವೆ ಮಾಡ್ಬೇಕು. ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಮ್ಮ ಈ ದುಡಿಮೆಯಲ್ಲಿ ನಾವು ಅವಳ ಮದುವೆನ ಮಾಡಕ್ ಆಗಲ್ಲ. ಆದ್ರೆ ನಾವ್ ಏನ್ ಮಾಡೋದು ಮೋಹನ್? ಅಪ್ಪಾಜಿ, ಊರಲ್ಲಿರೋ ಆ ಯಜಮಾನ ಬಲರಾಮ ನಮ್ಮಿಂದ ನಮ್ಮ ಎಲ್ಲಾ ಒಂಟೆಗಳನ್ನು ಕಿತ್ಕೊಂಡ. ಮತ್ತೀಗ ಅವನ ಕಣ್ಣು ನಮ್ಮ ಈ ಕೊನೆ ಒಂಟೆ ಮೇಲಿದೆ. ಯೋಚನೆ ಮಾಡಿ ಅಪ್ಪಾಜಿ, ಅವನೇನಾದ್ರೂ ಈ ಒಂಟೆನ ನಮ್ಮಿಂದ ಕಿತ್ಕೊಂಡ್ಬಿಟ್ರೆ ಆಗ ನಾವ್ ಏನ್ ಮಾಡೋದು? ಮೋಹನ್ ಮಾತ್ ಕೇಳಿಸ್ಕೊಂಡು ಸುಕಿಯಾ ಮನೆಯಿಂದ ಆಚೆ ಹೊರಡ್ತಾನೆ. ಆಗ ಅದೇ ಊರಿನ ಬಲರಾಮ್ನ ಕೆಲಸಗಾರ ಹೀರಾ ಸುಕಿಯಾ ಹತ್ರ ಬಂದು ಹೇಳ್ತಾನೆ, ನಾನ್ ನಿನ್ ಮನೆಗೆ ಬರ್ಬೇಕು ಅಂತಿದ್ದೆ ಸುಕಿಯಾ. ಯಾಕಿರಣ್ಣ, ಏನಾಯ್ತು? ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ತಪ್ಪಾಗಿದ್ದು ನಿನ್ನ ತಂದೆ ಅವರಿಂದ ಸುಕಿಯಾ. ಅವನು ನಮ್ಮ ಮಾಲೀಕರು ಬಲರಾಮ್ರ ಹತ್ರ ತುಂಬಾ ಸಾಲ ತಗೊಂಡಿದ್ದ. ಅದ್ರ ಬಡ್ಡಿ ನೀನ್ ಇಲ್ಲಿ ತನಕ ಕಟ್ಕೊಂಡೇ ಬರ್ತಿದ್ಯಾ. ಬಲರಾಮ್ ಅವರು ನಿನ್ನ ಕರ್ಕೊಂಬರಕ್ ಹೇಳಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಸುಕಿಯಾ ಬಲರಾಮ್ನ ಅರಮನೆಗೆ ಬಂದು ಬಲರಾಮ್ ಎದುರುಗಡೆ ಬಂದು ನಿಂತ್ಕೋತಾನೆ. ಸುಕಿಯಾ, ಈ ತಿಂಗಳು ಬಡ್ಡಿ ನನಗೆ ತಲುಪಲೇ ಇಲ್ವಲ್ಲಪ್ಪ. ಬಲರಾಮ್ ಅವರೇ, ನಮ್ಮ ತಂದೆಯವರ ಸಾಲ ತೀರಿಸಿ ನನಗೆ ಸಾಕಾಗೋಗಿದೆ. ನೀವು ನಮ್ಮ ಕುಟುಂಬದವರ ಮನೆ ಕಿತ್ಕೊಂಡ್ರಿ. ಅದ್ ಸಾಲದು ಅಂತ ನನ್ನ 19 ಒಂಟೆ ಕಿತ್ಕೊಂಡ್ರಿ. ಈಗ ನನ್ನ ಹತ್ರ ಒಂದೇ ಒಂಟೆ ಉಳಿದಿರೋದು. ಅದಕ್ಕೆ ನನ್ನ ಹತ್ರ ಈಗ ಕೊಡೋದಕ್ಕೆ ಅಂತ ಏನು ಕೂಡ ಉಳಿದಿಲ್ಲ. ನಿನ್ನ ಹತ್ರ ಈಗ ಒಂಟೆ ಇದೆಯಲ್ಲ, ಅದನ್ನ ನನಗೆ ಕೊಟ್ಬಿಡು. ಈಗೆಲ್ಲ ಅನ್ಯಾಯ ಮಾಡಕ್ ಹೋಗ್ಬೇಡಿ ಬಲರಾಮ್ ಅವರೇ. ಅದೇ ಒಂಟೆಯಿಂದ ನಮ್ಮ ಮನೆಯವರ ಹೊಟ್ಟೆ ತುಂಬ್ತಾ ಇರೋದು. ಇಲ್ಲ ಅಂದ್ರೆ ನನ್ನ ಪರಿವಾರದವರು ಹಸ್ಕೊಂಡು ಸತ್ತೋಗ್ಬಿಡ್ತಾರೆ. ನೋಡೋ, ನಿನ್ ಹೆಂಡತಿ ಮೊದಲೇ ಸತ್ತೋಗಿದ್ದಾಳೆ ಸುಕಿಯಾ. ಮತ್ತೆ ನಿನ್ನ ಮಗಂಗೆ 20 ವರ್ಷ ಆಗಿದೆ. ನೀನ್ ಯಾಕೆ ಅವನ್ನ ನಮ್ಮ ಮನೆಗೆ ಜೀತಕ್ಕೆ ಕಳಿಸ್ಬಾರ್ದು? ಬಲರಾಮ್ ಅವ್ರೆ, ನೀವು ಇಷ್ಟು ಟೈಮ್ ನನ್ಗೆ ಮಾಡ್ತಿದ್ದ ಅನ್ಯಾಯ ಸಹಿಸ್ಕೊಂಡು ನನಗೆ ಸಾಕಾಗಿದೆ. ಆದ್ರೆ ಇನ್ನು ಸಹಿಸ್ಕೊಳ್ಳಲ್ಲ. ಸುಕಿಯಾ ಅಲ್ಲಿಂದ ವಾಪಸ್ ಹೋಗ್ತಾನೆ. ಸುಕಿಯಾ ಬಲರಾಮ್ ಅರಮನೆಯಿಂದ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಟ್ರಕ್ ಜೋರಾಗಿ ಬಂದು ಅವನ್ಗೆ ಗುದ್ಬಿಡುತ್ತೆ. ಆಗ ಸುಕಿಯಾ ಸತ್ ಹೋಗ್ಬಿಡ್ತಾನೆ. ಸುಕಿಯಾ ಮಗ ಮೋಹನ್ ತನ್ನ ತಂದೆಯ ಅಂತಿಮ ಸಂಸ್ಕಾರನ ಮಾಡ್ತಾನೆ. ಮನೆಗ್ ಬಂದು ತುಂಬಾ ದುಃಖದಿಂದ ಅಳೋಕೆ ಶುರು ಮಾಡ್ತಾನೆ. ಅಳಬೇಡಿ ಅಣ್ಣ, ನೀವೇ ಧೈರ್ಯ ಕಳ್ಕೊಂಡ್ರೆ ನಾನ್ ಹೇಗಿರ್ಲಿ ಅಣ್ಣ? ಅಪ್ಪ ಹೋದ್ಮೇಲೆ ನೀವೇ ಎಲ್ಲ ನನ್ಗೆ. ತನ್ನ ತಂಗಿ ಮಾತ್ ಕೇಳಿಸ್ಕೊಂಡು ಮೋಹನ್ ಸಮಾಧಾನ ಆಗ್ತಾನೆ. ಮಾರನೇ ದಿನ ಬೆಳಿಗ್ಗೆ ಮೋಹನ್ ಎಚ್ಚರ ಆದಾಗ ಬಲರಾಮ್ ಗುಂಡಾಗಳನ್ನ ಕರ್ಕೊಂಡು ಅವ್ರ ಮನೆಗ್ ಬರ್ತಾನೆ. ನಿನ್ನ ಮನೆ ಖಾಲಿ ಮಾಡು ಮೋಹನ್, ಮತ್ತೆ ಸೈಲೆಂಟ್ ಆಗಿ ನಿನ್ನ ಒಂಟೆನ ನನ್ ಕೊಟ್ಬಿಡು. ಆ ಒಂಟೆ ಕೊಟ್ಬಿಟ್ರೆ ನೀನ್ ಕೊಡ್ಬೇಕಾಗಿರೋ ಬಡ್ಡಿ ಚುಕ್ತ ಆಗುತ್ತೆ. ಮತ್ತೆ ಈ ಮನೆ ನಿನ್ನ ಪೂರ್ವಜರು ತಗೊಂಡಿರೋ ಸಾಲಕ್ಕೆ ಚುಕ್ತ ಆಗುತ್ತೆ. ನಾನ್ ಸಾಲ ಕೊಟ್ಟಿದ್ದು ನಿಮ್ ತಾತಂಗೆ. ನಾನ್ ನಿನ್ನ ನೋಡಿ ಹೆದರ್ಕೊಳಲ್ಲ ಬಲರಾಮ. ನೀನ್ ಇದುವರೆಗೂ ಊರಲ್ಲಿರೋ ಎಷ್ಟೊಂದ್ ಜನ ಬಡವ್ರನ್ನ ಮತ್ತೆ ಜನರನ್ನ ಸುಳ್ಳು ಹೇಳಿ ಮೋಸ ಮಾಡಿ ತೊಂದರೆ ಕೊಡ್ತಾ ಇದೀಯಾ. ಮತ್ತೆ ನಮ್ಮ ತಾತವ್ರು ಸತ್ತೋದ್ಮೇಲೆ ನಮ್ಮ ತಂದೆಯವ್ರನ್ನು ಕೂಡ ಹಾಳು ಮಾಡ್ದೆ. ನೀನಿನ್ನು ಹಾಲು ಕುಡಿ ಎಳೆ ಮಗು ಕಣಪ್ಪ. ನನ್ನ ಎದುರಾಕೋತ್ಯ. ನಿಮ್ಮ ಅಪ್ಪ ಮತ್ತೆ ನಿಮ್ಮ ತಾತ ಕೂಡ ನನ್ನ ಎದುರಾಕೊಳಕ್ಕಾಗಿಲ್ಲ. ನೀನೇನ್ ಎದುರಾಕೋತ್ಯ ನನ್ನ? ಇಷ್ಟ ಹೇಳಿ ಬಲರಾಮ್ ಗುಂಡಾಗಳಿಗೆ ಹೇಳ್ತಾನೆ, ಏನ್ ನೋಡ್ತಾ ಇದೀರಾ? ಮೋಹನ್ ಮನೆನ ಆಕ್ರಮಣ ಮಾಡ್ಕೊಳ್ಳಿ. ಮತ್ತೆ ಮೋಹನ್ ಮತ್ತೆ ಅವನ ತಂಗಿನ ಕೂತ್ಗೆ ಹಿಡಿದು ಆಚೆ ಹಾಕಿ. ಬಲರಾಮ್ನ ಗುಂಡಾಗಳು ಮೋಹನ್ ಮತ್ತೆ ಅವನ್ ತಂಗಿನ ಅವ್ರ ಮನೆಯಿಂದ ಹೊರಗಡೆ ಹಾಕ್ತಾರೆ. ದುಷ್ಟ ಪಾಪಿ, ನೀನ್ ನಮ್ಮಿಂದ ಎಲ್ಲ ಕಿತ್ಕೊಂಡೆ. ಕೊನೆ ಪಕ್ಷ ಈ ಮನೆಯಿಂದ ನಮ್ ತಂದೆ ನೆನಪುಗಳು ತಗೊಂಡ್ ಹೋಗಕ್ ನೀನ್ ಬಿಡ್ಬೇಕಲ್ವಾ? ಪೂಜಾ ಇಷ್ಟ ಹೇಳಿದ್ಮೇಲೆ ಬಲರಾಮ್ ಒಂದ್ ಪೇಂಟಿಂಗ್ ಅನ್ನ ಪೂಜಾ ಕೊಡ್ತಾ ಹೇಳ್ತಾನೆ, ನಿನ್ನ ತಂದೆಯವ್ರಿಗೆ ಅವ್ರ ಒಂಟೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಒಳ್ಳೇದಾಯ್ತು, ಅದನ್ನ ಮಾತ್ರ ವಾಪಸ್ ಕೊಡಲ್ಲ. ಆದ್ರೆ ಈ ಒಂಟೆ ಚಿತ್ರ ಬೇಕಾದ್ರೆ ತಗೊಂಡೋಗ್ಬೋದು. ಈ ಚಿತ್ರ ನೋಡ್ಕೊಂಡು ನಿಮ್ ತಂದೆಯವ್ರ ನೆನ್ಪು ಮಾಡ್ಕೋತಾ ಇರು.
ಪೂಜಾ ಆ ಫೋಟೋನ ಹಿಡ್ಕೊಂಡು ತನ್ನ ಅಣ್ಣ ಮೋಹನ್ ಜೊತೆಗೆ ಅಳ್ತಾ ಅಲ್ಲಿಂದ ಹೊರಡ್ತಾಳೆ. ಅವರಿಬ್ರು ಇನ್ನೇನು ಆ ಊರಿಂದ ಆಚೆ ಹೋಗ್ತಿರುವಾಗ ಅಲ್ಲಿ ಆ ಊರಿನ ಮುಖ್ಯಸ್ಥ ಅವರಿಬ್ರನ್ನ ನಿಲ್ಲಿಸ್ತಾನೆ. ನೀವಿಬ್ರು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಇನ್ಮುಂದೆ ನೀವಿಬ್ರು ನನ್ನ ಮನೇಲೇ ಇರ್ಬೋದು. ಇಲ್ಲ ಮುಖ್ಯಸ್ಥರೇ, ನಾನು ನಿಮ್ಮ ಈ ಉಪಕಾರನ ಸ್ವೀಕಾರ ಮಾಡೋಕ್ಕಾಗಲ್ಲ. ನಿನ್ನ ತಂದೆ ಮತ್ತೆ ನಿನ್ನ ತಾತ ಅವರು ನನ್ನ ತಂದೆ ಅವರಿಗೆ ತುಂಬಾ ಸಹಾಯ ಮಾಡಿದ್ರು. ಈಗ ಇಲ್ಲ ಅನ್ನಕ್ ಹೋಗ್ಬೇಡ. ಆ ಊರಿನ ಮುಖ್ಯಸ್ಥ ಮೋಹನ್ ಮತ್ತೆ ಪೂಜಾನ ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ರಾತ್ರಿ ಪೂಜಾ ತನ್ನ ತಂದೆನ ನೆನೆಸ್ಕೊಂಡು ಅಳತಾ ಇರ್ತಾಳೆ. ಆಗ ಅವಳ ಕಿವಿಲಿ ಒಂಟೆ ಧ್ವನಿ ಕೇಳಿ ಬರುತ್ತೆ. ಇಲ್ಲಿ ಹತ್ತಿರದಲ್ಲಿ ಯಾವ ಒಂಟೆ ಕೂಡ ಇಲ್ಲ ಅಲ್ವಾ? ಆದ್ರೆ ಈ ಧ್ವನಿ ಎಲ್ಲಿಂದ ಕೇಳಿ ಬರ್ತಿದೆ? ಸ್ವಲ್ಪ ಹೊತ್ತಾದ್ಮೇಲೆ ಅವಳ ಕಿವಿಲಿ ಆ ಒಂಟೆ ಶಬ್ದ ಕೇಳಿ ಬರ್ತಾನೇ ಇತ್ತು. ಪೂಜಾ ನೋಡಿದಾಗ ಆ ಫೋಟೋಯಿಂದ ಆ ಧ್ವನಿ ಕೇಳಿ ಬರ್ತಾ ಇತ್ತು. ಪೂಜಾ ಆ ಫೋಟೋನ ನೋಡ್ತಿರುವಾಗ ಆಗ ಆ ವಜ್ರದ ಒಂಟೆ ಫೋಟೋ ಅಲ್ಲಿ ಮರುಭೂಮಿ ಮೇಲೆ ಹೋಗ್ತಾ ಇತ್ತು. ಆಗ ಪೂಜಾ ತನ್ನ ಅಣ್ಣ ಮೋಹನ್ನ ಹೊರಗಡೆ ಕರ್ಕೊಂಡು ಬರ್ತಾಳೆ. ಏನಾಯ್ತು ಪೂಜಾ? ಅಣ್ಣ, ಈ ಫೋಟೋನ ನೋಡಿ. ಇದ್ರಲ್ಲಿ ಈ ವಜ್ರದ ಒಂಟೆ ನಡೀತಾ ಇತ್ತು ಮತ್ತೆ ಮಾತಾಡ್ತಾ ಇತ್ತು. ಮೋಹನ್ ಆ ಫೋಟೋನ ನೋಡ್ತಾ ನಿಂತಿದ್ದ. ಆಗ ಮೋಹನ್ ಆ ಫೋಟೋದಲ್ಲಿರೋ ವಜ್ರದ ಒಂಟೆನ ಕೈಯಿಂದ ಆ ಫೋಟೋನ ಮುಡ್ತಾನೆ. ತಕ್ಷಣ ಆ ವಜ್ರದ ಒಂಟೆ ಫೋಟೋದಿಂದ ಆಚೆ ಬಂದು ಅವ್ರ ಮುಂದೆ ನಿಂತ್ಕೊಳ್ಳುತ್ತೆ. ಇದನ್ನ ನೋಡಿ ಪೂಜಾ ಮತ್ತೆ ಮೋಹನ್ ಆಶ್ಚರ್ಯದಿಂದ ಅದನ್ನೇ ನೋಡ್ತಾ ಇರ್ತಾರೆ. ನನ್ನ ನೋಡಿ ಆಶ್ಚರ್ಯ ಪಡೋ ಅವಶ್ಯಕತೆ ಏನೂ ಇಲ್ಲ. ನಾನು ಒಂದು ಜಾದುವಿನ ವಜ್ರದ ಒಂಟೆ. ನನ್ನ ನಿಮ್ಮ ತಾತ ಅವರು ಒಂದು ಜಾದುವಿನ ನಗರದಿಂದ ಖರೀದಿ ಮಾಡಿದ್ರು. ಆದರೆ ಯಾವುದೋ ಕಾರಣದಿಂದಾಗಿ ಅವ್ರು ನನ್ನ ಈ ಚಿತ್ರದಲ್ಲಿ ಬಂದಿ ಮಾಡಿಟ್ಬಿಟ್ರು. ಮತ್ತ ಅವ್ರು ನನಗೆ ಹೇಳಿದ್ರು, ಯಾವಾಗ ಅವ್ರ ಮೊಮ್ಮಗ ಈ ಫೋಟೋನ ಮುಟ್ತಾನೋ ಅವಾಗ ನಾನು ಹೊರಗೆ ಬರ್ತೀನಿ ಅಂತ. ಈ ದೃಶ್ಯನ ಮುಖ್ಯಸ್ಥ ಕೂಡ ನೋಡ್ತಾ ನಿಂತಿದ್ದ. ಮುಖ್ಯಸ್ಥ ಅಲ್ಲಿಗೆ ಬಂದು ಮೋಹನ್ಗೆ ಹೇಳ್ತಾನೆ, ಮೋಹನ್, ನನ್ನ ತಂದೆಯವರು ನನಗೆ ಹೇಳ್ತಾ ಇದ್ರು, ನಿಮ್ ತಾತವ್ರ ಹತ್ರ ಕೆಲವು ಜಾದುವಿನ ಶಕ್ತಿಗಳಿತ್ತಂತೆ. ಆದ್ರೆ ನಿಮ್ ತಂದೆಯವರಿಗೆ ಇದ್ರ ಮೇಲೆಲ್ಲ ನಂಬಿಕೆ ಇರ್ಲಿಲ್ಲ. ಆಗ ಆ ವಜ್ರದ ಒಂಟೆ ತನ್ನ ಬಾಯಿಯಿಂದ ವಜ್ರದ ಹರಳುಗಳನ್ನ ಆಚೆ ಹಾಕುತ್ತೆ. ಈ ವಜ್ರನ ಮಾರುಕಟ್ಟೆಯಲ್ಲಿ ಮಾರು. ನೀನ್ ಯಾವುದೇ ಮಾಮೂಲಿ ವ್ಯಕ್ತಿಯ ಮೊಮ್ಮಗ ಅಲ್ಲ. ಮೋಹನ್ ಮಾರನೇ ದಿನ ಆ ವಜ್ರದ ಹರಳುಗಳನ್ನ ಮಾರ್ಬಿಟ್ ಬಂದ. ಸ್ವಲ್ಪ ದಿನಗಳ ನಂತರ ಮೋಹನ್ ತನ್ನ ರೇತ್ಪುರ್ ಊರಲ್ಲಿರೋ ಬಡ ಜನರ ಸಾಲವನ್ನು ತೀರಿಸಿ ಬಲರಾಮ್ ಹತ್ರ ಇರೋ ಅವ್ರ ಆಸ್ತಿ ಪತ್ರಗಳನ್ನ ಮತ್ತೆ ಮನೆಗಳನ್ನ ಬಿಡಿಸಿ ಆ ಜನರಿಗೆ ವಾಪಸ್ ಕೊಟ್ಟ. ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥ ಆಗ್ತಿಲ್ಲ. ಈ ಮೋಹನ್ಗೆ ಇದ್ದಕ್ಕಿದ್ದಾಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನಾನಂತೂ ಅವನ್ನ ಮತ್ತೆ ಅವ್ರ ತಂದೆಗೆ ತುಂಬಾ ತೊಂದರೆ ಕೊಟ್ಟಿದ್ದೆ. ಬಲರಾಮ್ ಅವರೇ, ಇಡೀ ಊರ್ನಲ್ಲಿ ಒಂದು ಸುದ್ದಿ ಹರಡಿದೆ. ಮೋಹನ್ ಹತ್ರ ಒಂದು ವಜ್ರದ ಒಂಟೆ ಇದೆಯಂತೆ. ಯಾವಾಗಿಂದ ಆ ವಜ್ರದ ಒಂಟೆ ಅವನ ಜೊತೆಗೆ ಇದೆಯೋ ಎಲ್ಲರೂ ಹೇಳ್ತಾ ಇದಾರೆ ಅದ್ರ ಬಾಯಿಂದ ವಜ್ರನ ಉಗುಳುತ್ತಂತೆ ಅದು. ಅದನ್ನ ನಾನು ಕೂಡ ನಂಬಿರ್ಲಿಲ್ಲ. ಮೋಹನ್ ಕೂಡ ಅವ್ರ ತಂದೆಯವ್ರ ತರ ಮೂರ್ಖನೇ. ಮೋಹನ್ ನನ್ನ ಹತ್ರ ಊರವರೆಲ್ಲ ಅಡ ಇಟ್ಟಿದ್ದ ಹೊಲಗಳನ್ನ 2 ಪಟ್ಟು ದುಡ್ಡು ಕೊಟ್ಟು ಬಿಡಿಸ್ಕೊಂಡ. ಆದ್ರೆ ಅವನ್ ಇದುವರೆಗೂ ಅವನ್ 20 ಒಂಟೆ ಮತ್ತೆ ಮನೆನ ಬಿಡಿಸ್ಕೊಂಡೇ ಇಲ್ಲ. ಈಗ ನೀನ್ ನೋಡ್ತಾ ಇರೋ ನಾನ್ ಹೇಗ ಅವನ ನನ್ನ ಮಾತಲ್ಲಿ ಸಿಕ್ಕಾಕ್ಸಿ ಅವನ ಕೈಯಿಂದ ಅವನ ವಜ್ರದ ಒಂಟೆಯನ್ನ ಕಿತ್ಕೊಳ್ತೀನಿ ಅಂತ. ಮಾರನೇ ದಿನ ಬಲರಾಮ್ ತನ್ನ ಕೆಲಸಗಾರನಾದ ಹೀರಾ ಜೊತೆ ಮೋಹನ್ ಬಂಗ್ಲೆಗೆ ಬಂದ. ನೀನಂತೂ ಅವತ್ತು ನಿಮ್ಮ ತಂದೆಯವ್ರು ಸತ್ತಾಗ ನೋಡ್ದಾಗ ಅಳ್ತಾ ಇದ್ದೆ. ಅಯ್ಯೋ ಮುಟ್ಟಾಳ, ನಿನ್ನ ಹತ್ರ ವಜ್ರದ ಒಂಟೆ ಇದೆ ಅಂದ್ಮೇಲೆ ಮೊದ್ಲು ನೀನು ನಿಮ್ ತಂದೆಯವ್ರ ಅಡ ಇಟ್ಟದ್ನ ಬಿಡಿಸ್ಕೋಬೇಕಾಗಿತ್ತು ತಾನೇ. ಹೋಗಿ ಹೋಗಿ ಆ ಊರ್ನವ್ರಿಗೆ ಸಹಾಯ ಮಾಡ್ತಾ ಇದೀಯಾ. ನಾನು ಇದೇ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು ಬಲರಾಮ್ ಶೇಟ್ ಅವರೇ. ಹೇಳಿ, ನನ್ನ 20 ಒಂಟೆಯ ಮತ್ತೆ ನನ್ನ ಪೂರ್ವಜರ ಮನೆಯ ಬೆಲೆ ಎಷ್ಟು? ನಾನು ನಿನ್ನ 20 ಒಂಟೆ ಮತ್ತೆ ಮನೆನ ವಾಪಸ್ ಕೊಡ್ತೀನಿ. ಆದ್ರೆ ನೀನ್ ಅದ್ರ ಬದಲಿಗೆ ನಂಗೆ ನಿನ್ನ ವಜ್ರದ ಒಂಟೆಯನ್ನ ಕೊಡ್ಬೇಕು. ಬಲರಾಮ್ ಮಾತ್ ಕೇಳಿಸ್ಕೊಂಡು ಮೋಹನ್ಗೆ ತುಂಬಾನೇ ಯೋಚನೆ ಶುರು ಆಗುತ್ತೆ. ಸರಿ, ನಾನ್ ನಿಮ್ಗೆ ನನ್ನ ವಜ್ರದ ಒಂಟೆಯನ್ನ ಕೊಡೋಕೆ ತಯಾರಾಗಿದ್ದೀನಿ. ಆದ್ರೆ ನಂದೊಂದು ಷರತ್ತಿದೆ. ಏನ್ ಷರತ್ತು? ನೀನ್ ನನ್ನ ಎಲ್ಲ ಆಸ್ತಿಪಾಸ್ತಿ ಜೊತೆಗೆ ನಿನ್ನ ಎಲ್ಲ ಆಸ್ತಿಪಾಸ್ತಿನೂ ನನ್ನ ಹೆಸರಿಗೆ ಬರ್ಕೊಡ್ಬೇಕು. ನನಗೆ ಒಪ್ಪಿಗೆ ಇದೆ. ಮಾರನೇ ದಿನ ಬಲರಾಮ್
ಮೋಹನ್ ಪೂರ್ವಜರ ಮನೆಯನ್ನ ಅವನ್ಗೆ ವಾಪಸ್ ಕೊಟ್ಬಿಡ್ತಾನೆ. ಮತ್ತೆ ಅವ್ರ ಎಲ್ಲ ಒಂಟೆಗಳನ್ನ ಕೂಡ ವಾಪಸ್ ಕೊಟ್ಬಿಡ್ತಾನೆ. ಮತ್ತೆ ಜೊತೆಗೆ ತನ್ನ ಎಲ್ಲ ಆಸ್ತಿಯನ್ನ ಮೋಹನ್ ಹೆಸರಲ್ಲಿ ಬರೆದ್ಬಿಡ್ತಾನೆ. ಇದ್ ತಗೊಳ್ಳಿ ಬಲರಾಮ್ ಸೇಠ್ ಅವ್ರೆ, ಇವತ್ತಿಂದ ನನ್ನ ವಜ್ರದ ಒಂಟೆ ನಿಮ್ದು. ಬಲರಾಮ್ ತನ್ನ ಕೆಲಸಗಾರನಾದ ಹೀರಾ ಜೊತೆ ಮೋಹನ್ ವಜ್ರದ ಒಂಟೆಯನ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ. ನೋಡಿದ್ಯೇನೋ ಹೀರಾ, ಮೋಹನು ಕೂಡ ಅವ್ರ ತಂದೆ ತರ ಮೂರ್ಖನೇ. ಇವಾಗ ನೀನ್ ನೋಡ್ತಾ ಇರೋ, ನಾನು ಈ ವಜ್ರದ ಒಂಟೆಯಿಂದ ವಜ್ರ ತಗೊಂಡು ಮೋಹನ್ಗಿಂತ ತುಂಬಾ ಶ್ರೀಮಂತ ಆಗ್ತೀನಿ. ಇಷ್ಟ ಹೇಳಿ ಬಲರಾಮ್ ಆ ಒಂಟೆಗೆ ಹೇಳ್ತಾನೆ, ಇವತ್ತಿಂದ ನಾನ್ ನಿನ್ನ ಮಾಲೀಕ. ಆದಷ್ಟು ಬೇಗ ನಿನ್ನ ಬಾಯಿಂದ ವಜ್ರ ಉಗುಳು. ಆದ್ರೆ ಬಲರಾಮ್ ಮಾತ್ ಕೇಳಿಸ್ಕೊಂಡು ಒಂಟೆ ವಜ್ರದ ಬದಲಾಗಿ ಮಣ್ಣನ್ನ ತನ್ನ ಬಾಯಿಂದ ಹೊರಗೆ ಹಾಕುತ್ತೆ. ಇದನ್ನ ನೋಡಿ ಬಲರಾಮ್ಗೆ ಕೋಪ ಬಂದು ಹೇಳ್ತಾನೆ, ಅಯ್ಯೋ, ನಾನ್ ನಿನಗೆ ವಜ್ರ ಉಗುಳೋದು ಕೇಳಿದ್ದು, ನೀನ್ ಮಣ್ಣು ಉಗುಳ್ತಾ ಇದೆಯಲ್ಲ, ಬೇಗ ವಜ್ರ ಉಗುಳು. ಬಲರಾಮ್ ಎಷ್ಟೇ ಹೇಳಿದ್ರು ಕೂಡ ಆ ವಜ್ರದ ಒಂಟೆ ತನ್ನ ಬಾಯಿಂದ ಮಣ್ಣನ್ನೇ ಹೊರಗೆ ಹಾಕ್ತಾ ಇತ್ತು. ನೀನ್ ನನ್ನ ಮುಟ್ಟಾಳ ಅನ್ಕೊಂಡಿದ್ಯಾ? ಜಾದುವಿನ ವಜ್ರದ ಒಂಟೆ, ನೀನ್ ವಜ್ರನ ಉಗ್ಲಿಲ್ಲ ಅಂದ್ರೆ ಏನಂತೆ? ನಿನ್ನ ಮೈ ಮೇಲಿರೋ ವಜ್ರಗಳನ್ನ ಕಿತ್ಕೊಂಡು ನನಗಾಗಿರೋ ನಷ್ಟನ ತುಂಬಿಕೊಳ್ತೀನಿ. ಬಲರಾಮ್ ವಜ್ರದ ಒಂಟೆ ಮೇಲಿರೋ ವಜ್ರಗಳ ಮೇಲೆ ಕೈ ಇಟ್ಟಾಗ ಕೈ ಇಟ್ಟ ತಕ್ಷಣ ಆ ಒಂಟೆ ಅಲ್ಲಿಂದ ಮಾಯವಾಗ್ಬಿಡುತ್ತೆ. ಆ ವಜ್ರದ ಒಂಟೆ ಅಲ್ಲಿಂದ ಮಾಯವಾಗ್ತಿರೋದನ್ನ ನೋಡಿ ಬಲರಾಮ್ ಹೆದರ್ಕೊಂಡು ಹೀರಾಗೆ ಹೇಳ್ತಾನೆ, ಕಾಣೆಗೋಯ್ತಲ್ಲ. ಬಲರಾಮ್ ಸೇಠ್ ಅವ್ರೆ, ನನ್ಗನ್ನಿಸ್ತಾ ಇದೆ ಮೋಹನ್ ನಿಮ್ನ ಮೂರ್ಖರನ್ನಾಗಿ ಮಾಡ್ದ ಅಂತ. ಆಗ ಬಲರಾಮ್ ಮತ್ತೆ ಹೀರಾ ಕಿವಿಯಲ್ಲಿ ಮೋಹನ್ ಧ್ವನಿ ಕೇಳ್ಬರುತ್ತೆ, ಇನ್ ಮುಂದೆ ಇವರು ಬಲರಾಮ್ ಸೇಠ್ ಅಲ್ಲ, ಬದ್ಲಿಗೆ ಬಿಕಾರಿಯಾಗಿದ್ದಾರೆ. ಇದೆಲ್ಲ ಏನ್ ಮಾಡ್ತಿದ್ಯಾ ಮೋಹನ್? ಆ ವಜ್ರದ ಒಂಟೆ ಎಲ್ಲಿಗೆ ಹೋಯ್ತು? ಆ ವಜ್ರದ ಒಂಟೆ ಎಲ್ಲಿಗೆ ಹೋಗ್ಬೇಕಾಗಿತ್ತು ಅಲ್ಲಿಗೆ ಹೋಯ್ತು. ಇಷ್ಟ ಹೇಳಿ ಮೋಹನ್ ಅದೇ ಫೋಟೋನ ಬಲರಾಮ್ಗೆ ತೋರಿಸ್ತಾನೆ. ಆ ಫೋಟೋದಲ್ಲಿ ಅದೇ ಆ ವಜ್ರದ ಒಂಟೆ ಚಿತ್ರ ಇರುತ್ತೆ. ಯಾವ ವಜ್ರದ ಒಂಟೆಯನ್ನ ನಿನ್ನ ಎಲ್ಲ ಆಸ್ತಿ ಪಾಸ್ತಿ ಕೊಟ್ಟು ನನ್ನಿಂದ ಖರೀದಿ ಮಾಡಿದ್ಯೋ, ಆ ಜಾದುವಿನ ವಜ್ರದ ಒಂಟೆಯನ್ನ ನಮ್ ತಾತ ಜಾದುವಿನ ನಗರದಿಂದ ಖರೀದಿ ಮಾಡಿದ್ರು. ಆ ಒಂಟೆ ಈ ಚಿತ್ರದಿಂದ ಹೊರಗಡೆ ಬಂದಾಗ ಆಗದು ನನಗೆ ಹೇಳ್ತು, ನಮ್ ತಾತ ಅವರು ನಿನ್ನಿಂದ ಯಾವುದೇ ಸಾಲ ತಗೊಂಡಿರ್ಲಿಲ್ಲ ಅಂತ. ನೀನ್ ನಮ್ ತಂದೆ ಅವ್ರಿಗೆ ಸುಳ್ಳು ಹೇಳಿದ್ದೆ. ಮತ್ತೆ ಇದೇ ಜಾದುವಿನ ವಜ್ರದ ಒಂಟೆ ನಿನ್ನ ಬಿಕಾರಿ ಮಾಡ್ಬೇಕು ಅಂತ ನನ್ಗೆ ದಾರಿ ಕೂಡ ಹೇಳಿತ್ತು. ಮತ್ತೆ ಒಂದು ಮಜವಾದ ವಿಷಯ ನಿನ್ಗೆ ಹೇಳ, ಈ ಜಾದುವಿನ ವಜ್ರದ ಒಂಟೆ ನಾನ್ ಮುಟ್ಟಿದ್ರೆ ಮಾತ್ರ ಹೊರಗಡೆ ಬರಕ್ಕಾಗುತ್ತೆ. ಯಾಕಂದ್ರೆ ಇದು ನನ್ನ ವಜ್ರದ ಒಂಟೆ, ನಿಂದಲ್ಲ. ಈಗ ನಿನ್ ಜೀವನ ಪೂರ್ತಿ ಬಡವನಾಗೆ ಉಳ್ಕೊಂಡಿರ್ತೀಯ. ನಿನ್ಗಿನ್ ಮುಂದೆ ಗೊತ್ತಾಗುತ್ತೆ ಬಡವರ ಜೀವನ ಎಷ್ಟು ಕಷ್ಟ ಇರುತ್ತೆ ಅಂತ. ಇಷ್ಟ ಹೇಳಿ ಮೋಹನ್ ಅಲ್ಲಿಂದ ಹೊರಡ್ತಾನೆ. ಬಲರಾಮ್ ಮತ್ತೆ ಹೀರಾ ಈಗ ಕಂಗಾಲಾಗ್ ಹೋದ್ರು. ಸಂಗಮ್ ನಗರ್ ಅನ್ನೋ ಹೆಸರಿನ ಒಂದು ಹಳ್ಳಿ ಇತ್ತು. ಅದು ಅಡ್ಗೆಗೆ ತುಂಬಾ ಫೇಮಸ್ ಆಗಿತ್ತು. ದೂರ ದೂರದಿಂದ ಜನಗಳು ಸಂಗಮ್ ನಗರಕ್ಕೆ ಊಟಕ್ಕೋಸ್ಕರ ಬರ್ತಿದ್ರು. ಸಂಗಮ್ ನಗರ ಮಾರ್ಕೆಟ್ ಅಲ್ಲಿರೋ ಎಲ್ಲಾ ಅಂಗಡಿಗಳು ಊಟದ ಹೋಟೆಲ್ಲೇ ಆಗಿದ್ವು. ಕೆಲವೊಂದು ಡಾಬಾ, ಇಡ್ಲಿ ಸೆಂಟರ್, ಚೈನೀಸ್ ರೆಸ್ಟೋರೆಂಟ್, ಬಿರಿಯಾನಿ ಸೆಂಟರ್, ಪ್ರತಿಯೊಬ್ರು ತಮ್ಮ ಹೋಟೆಲ್ ನಡೆಸೋದ್ರಲ್ಲಿ ಖುಷಿಯಾಗಿದ್ರು. ಏ ಸ್ವಾಮಿ, ಹೇಗ್ ನಡೀತಾ ಇದೆ? ಎಲ್ಲ ಚೆನ್ನಾಗ್ ನಡೀತಿದೆ. ಬೆಳಗ್ಗೆ ಅಂಗಡಿ ತೆಗಿತಿರಂಗೆ ಕಸ್ಟಮರ್ಸು ಬೀಡ್ ಬಿಟ್ಬಿಡ್ತಾರೆ. ಅಯ್ಯೋ ಒಳ್ಳೇದು, ನನ್ನ ಡಾಬಾ ಕೂಡ ಚೆನ್ನಾಗ್ ನಡೀತಿದೆ. ಮಧ್ಯಾಹ್ನ ಊಟಕ್ಕೆ ಮತ್ತೆ ರಾತ್ರಿ ಊಟಕ್ಕೆ ತುಂಬಾ ಜನ ಕಸ್ಟಮರ್ ಬರ್ತಾರೆ. ನನ್ನ ಚೈನೀಸ್ ಕಾರ್ನರ್ ಅಂತೂ ಬರೀ ರಾತ್ರಿ ಹೊತ್ತು ನಡೆಯುತ್ತೆ. ಅದೇನೋ ಸರಿ, ಆದ್ರೆ ನಿನ್ನ ಅಂಗಡಿ ಹತ್ರ ಜಾಸ್ತಿ ಜನ ಬರ್ತಾರೆ. ಹಾ, ಬಂದೇ ಬರ್ತಾರೆ. ಚೈನೀಸ್ ಫುಡ್ ಇಂಡಿಯಾದಲ್ಲಿ ತುಂಬಾ ಫೇಮಸ್ಸು. ಅಯ್ಯೋ, ನಾನು ಒಪ್ಪೋದಿಲ್ಲಪ್ಪ. ಸೌತ್ ಇಂಡಿಯಾ ಊಟನೇ ಇಂಡಿಯಾದಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗೋದು. ನನಗನ್ಸುತ್ತೆ ಪಂಜಾಬ್ನ ಆಲೂ ಪರೋಟಾನೇ ಎಲ್ಲದಕ್ಕಿಂತ ಇಷ್ಟ ಆಗೋದು ಅಂತ. ಬಹುಶಃ ಯಾರು ಇರೋದೇ ಇಲ್ಲ ಆಲೂ ಪರೋಟ ಬೇಡ ಅನ್ನೋರು. ಚೈನೀಸ್ ಕೂಡ ಎಲ್ಲರೂ ತಿಂತಾರೆ. ನನ್ನ ಇಡ್ಲಿ ಕೂಡ ಎಲ್ಲರೂ ತಿಂತಾರೆ. ಮತ್ತೆ ಹೇಗ್ ತಿಳ್ಕೊಳ್ಳೋದು ಎಲ್ಲರಿಗೂ ಇಷ್ಟ ಆಗೋ ಊಟ ಯಾವುದು ಅಂತ? ನಾವ್ ಯಾರಾದ್ರೂ ತುಂಬಾ ಇಂಟೆಲಿಜೆಂಟ್ ವ್ಯಕ್ತಿಯನ್ನ ಕೇಳ್ಬೇಕು. ಈ ಊರಿನ ಮುತ್ತಜ್ಜ ಅವರು ತಮ್ಮ ಜೀವನವನ್ನ ದೀರ್ಘವಾಗಿ ಸಾಗಿಸಿದ್ದಾರೆ. ಅವ್ರಿಗೆ ಖಂಡಿತ ಗೊತ್ತಾಗುತ್ತೆ. ಬನ್ನಿ ಅವರನ್ನೇ ಕೇಳೋಣ. ಬನ್ನಿ ಅವ್ರನ್ನೇ ಕೇಳೋಣ. 3 ಜನ ಹೋಟೆಲ್ ಮಾಲೀಕರು ವಯಸ್ಸಾದ ಅಜ್ಜನ ಹತ್ರ ಹೋಗ್ತಾರೆ. ಏನಪ್ಪ ವಿಷಯ? ಇವತ್ತು 3 ಜನ ಒಟ್ಟಿಗೆ ಬಂದಿದಾರಲ್ಲ, ಯಾಕೆ? ತಾತ, ನೀವ್ ನಮ್ಗೆ ಹೇಳಿ, ಇಂಡಿಯಾದವರು ಎಲ್ಲದಕ್ಕಿಂತ ಇಷ್ಟಪಡೋ ಅಡಿಗೆ ಯಾವುದು? ಪಂಜಾಬಿ, ಸೌತ್ ಇಂಡಿಯನ್
ಇಲ್ಲ ಚೈನೀಸಾ? ಅಯ್ಯೋ, ಇದಂತೂ ತುಂಬಾ ಕಠಿಣವಾದ ಪ್ರಶ್ನೆ. ಭಾರತದ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಅಡಿಗೆಯನ್ನ ಇಷ್ಟಪಡ್ತಾರೆ. ಇದನ್ ಹೇಳೋದಕ್ಕಂತೂ ತುಂಬಾ ಕಷ್ಟ ಆಗುತ್ತೆ. ಇಷ್ಟ್ರಲ್ಲಿ ಎಲ್ಲರೂ ಇಷ್ಟಪಡೋಂತ ಊಟ ಯಾವುದು ಅಂತ ಅಂದ್ರೆ ನಮ್ಗೆ ಅದು ತಿಳ್ಕೊಳ್ಳೋದಕ್ಕೆ ಆಗಲ್ವಾ? ಒಂದು ದಾರಿ ಇದೆ, ಅದು ಪಂದ್ಯ. ಓ ತಾತ ಅವ್ರೆ, ಎಂತ ಪಂದ್ಯ ಅದು? ನಮಗೂ ಹೇಳಿ ಸ್ವಲ್ಪ. ನೀವ್ 3 ಜನ ಒಳ್ಳೆ ಅಡಿಗೆನ ಮಾಡಿ ಬೇರೆ ಬೇರೆಯಾಗಿ, ಮತ್ತೆ ಅದನ್ನ ನೀವು ಜನರ ಮಧ್ಯೆ ಇಡಿ. ಜನ ಖುದ್ದು ಅದನ್ನ ಚೆಕ್ ಮಾಡಿ ಹೇಳ್ತಾರೆ ಅವ್ರಿಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ತಾತ ಅವ್ರೆ, ಅವರು ನಮ್ಗೆ ಹೇಗೆ ಹೇಳ್ತಾರೆ? ಅದು ಹೇಗಂದ್ರೆ ಲೈಕ್ಸ್ ಇದೆಯಲ್ಲ, ಅವ್ರಿಗೆ ಯಾವ ಅಡಿಗೆ ಇಷ್ಟ ಆಗಿದೆಯೋ ಆ ಅಡಿಗೆ ಮುಂದೆ ಅವರು ಒಂದು ಲೈಕಿನ ಚಿಹ್ನೆನ ಇಡ್ಬೇಕು. ವಾ, ಇದಂತೂ ಒಳ್ಳೆ ಐಡಿಯಾನೇ. ಇದ್ರಿಂದ ಎಷ್ಟೋ ಜನಕ್ಕೆ ನಮ್ಮ ಅಡಿಗೆಯ ಕೈ ರುಚಿ ತೋರಿಸ್ಬೋದು. ಅದ್ರ ಜೊತೆಗೇನೆ ನಮ್ಮ ಪಬ್ಲಿಸಿಟಿ ಕೂಡ ಆಗುತ್ತೆ, ನಮ್ಮ ಅಂಗಡಿ ಫೇಮಸ್ ಆಗ್ಬಿಡುತ್ತೆ. ನನ್ಗೂ ಕೂಡ ಈ ಐಡಿಯಾ ಇಷ್ಟ ಆಯ್ತು ತಾತ ಅವ್ರೆ. ಥ್ಯಾಂಕ್ ಯು ತಾತ ಅವ್ರೆ. ಅಜ್ಜ ಹೇಳಿದಂತ ಐಡಿಯಾದಿಂದ 3 ಹೋಟೆಲ್ ಮಾಲೀಕರು ಸ್ಪರ್ಧೆಗೆ ಅಂತ ಎಲ್ಲ ತಯಾರಿ ಮಾಡ್ಕೋತಾ ಇದ್ರು. ಇಡೀ ಊರಲ್ಲಿ ಪೋಸ್ಟರ್ಸ್ ಅಂಟಿಸಿದ್ರು. ಈ ಸ್ಪರ್ಧೆ ಎಷ್ಟು ವಿಭಿನ್ನವಾಗಿತ್ತು ಅಂದ್ರೆ ಆದಷ್ಟು ಬೇಗ ಇದು ವೈರಲ್ ಆಗೋಯ್ತು. ಈ ಸ್ಪರ್ಧೆನ ಕವರ್ ಮಾಡೋದಕ್ಕೋಸ್ಕರ ನ್ಯೂಸ್ ರಿಪೋರ್ಟರ್ಸ್ ಕೂಡ ಅಲ್ಲಿಗೆ ಬರ್ತಾರೆ. ಈ ಸ್ಪರ್ಧೆ ಹಳ್ಳಿಲಿದ್ದಂತ ಗ್ರೌಂಡ್ ಅಲ್ಲೇ ನಡೀತಾ ಇತ್ತು. ಅಲ್ಲಿ 3 ಹೋಟೆಲ್ನ ಮಾಲೀಕರು ಮತ್ತೆ ಅಡಿಗೆ ಭಟ್ರು ಅಡಿಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಹರ್ದೀಪ್ ಅವರೇ, ನಿಮ್ಗೆ ಈ ಕಾಂಪಿಟೇಷನ್ ಐಡಿಯಾ ಹೇಗ್ ಬಂತು? ಅಯ್ಯೋ, ಈ ಕಾಂಪಿಟೇಷನ್ ಹರ್ದೀಪ್ಗೆಲ್ಲ ಬಂದಿದ್ದು, ಆ ಬುಡ್ಡ ತಾತಪ್ಪನಿಗೆ ಬಂದಿದ್ದು. ಮತ್ತೆ ಅದು ಯಾಕೆ? ಅದು ಯಾಕಂದ್ರೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಇಂಡಿಯಾದಲ್ಲಿ ಎಲ್ಲರೂ ಇಷ್ಟಪಡೋಂತ ಅಡಿಗೆ ಯಾವುದು ಅಂತ. ಅದಕ್ಕೆ ಈ ಜೈಂಟ್ ಊಟದ ಪಂದ್ಯ ನಡೀತಿರೋದು ಯಾಕೆ ಅಂದ್ರೆ ಇಂಡಿಯಾದವರು ಎಲ್ಲದಕ್ಕಿಂತ ಇಷ್ಟಪಡೋಂತ ಊಟ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ. ಪಂಜಾಬಿನ, ಸೌತ್ ಇಂಡಿಯನಾ ಇಲ್ಲ ಚೈನೀಸಾ ತಿಳ್ಕೊಳ್ಳೋದಕ್ಕೆ ನೋಡ್ತಾ ಇರಿ ಕುಕ್ಕು ಟಿವಿ. ಎಲ್ರೂ ಅಡಿಗೆ ಭಟ್ರು ಅವ್ರವ್ರ ಅಡಿಗೆನ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಒಬ್ರು ದೊಡ್ಡ ಪಾತ್ರೆನಲ್ಲಿ ಗೋಧಿ ಹಿಟ್ಟು ಕಲಿಸ್ತಾ ಇದ್ರೆ ಇನ್ನೊಬ್ರು ದೊಡ್ಡ ಪಾತ್ರೆನಲ್ಲಿ ನೂಡಲ್ಸ್ ಮಾಡ್ತಾ ಇದ್ರು. ಅಲ್ಲಿ ತುಂಬಾ ಜನ ಸೇರಿದ್ರು. ಸ್ವಲ್ಪ ಹೊತ್ತಿನ ನಂತರ ವಿಭಿನ್ನವಾದ ಅಡಿಗೆ ಸಿದ್ಧ ಆಗಿತ್ತು. ಸ್ವಾಮಿ ಒಂದು ವಿಶಾಲವಾದ ದೊಡ್ಡ ಮಸಾಲ್ ದೋಸೆ ಮಾಡಿದ್ದ. ಚಿಂಗ್ ನೂಡಲ್ಸ್ ಮತ್ತೆ ಸೂಪ್ನ ಕೂಡ ಮಾಡಿದ್ದ. ಮತ್ತೆ ಹರ್ಪ್ರೀತ್ ದೊಡ್ಡ ಪರಾಟ, ಬಟರ್ ಚಿಕನ್ ಕೂಡ ಮಾಡಿದ್ದ. ಈಗ ಈ ಪಂದ್ಯ ಶುರು ಆಗ್ತಿದೆ. ನಾನು ನಿಮ್ಮಲ್ಲಿ ಕೇಳ್ಕೊಂತಾ ಇದ್ದೀನಿ, ನೀವು ಈ 3 ಅಡಿಗೆನ ಚೆಕ್ ಮಾಡಿ ನಂತರ ಲೈಕ್ ಅನ್ನ ಕೊಡಿ. ನಿಮ್ಮ ಲೈಕ್ ನಿರ್ಧಾರ ಮಾಡುತ್ತೆ ಇಂಡಿಯಾದ ನೆಚ್ಚಿನ ಅಡಿಗೆ ಯಾವುದು ಅಂತ. ಅದನ್ನ ಕೇಳಿ ಪ್ರೇಕ್ಷಕರಲ್ಲಿ ಉತ್ಸಾಹ ಜಾಸ್ತಿ ಆಯ್ತು. ಮೊದ್ಲಿಗೆ ಒಂದು ಸಣ್ಣ ಹುಡುಗಿ ಬರ್ತಾಳೆ. ಆ ಹುಡುಗಿ ಮೊದ್ಲಿಗೆ ಪರಾಟ ತಿಂದ್ಲು. ಆಮೇಲೆ ದೊಡ್ಡ ಮಸಾಲಾ ದೋಸೆ ಮತ್ತೆ ನೂಡಲ್ಸ್ ಕೂಡ ತಿಂದ್ಲು. ಆ ಹುಡುಗಿ ತನ್ನ ಲೈಕ್ ಅನ್ನ ನೂಡಲ್ಸ್ ಕೊಡ್ತಾಳೆ. ಮೊದಲನೇ ಲೈಕ್ ನೂಡಲ್ಸ್ ಸಿಕ್ಕಿದೆ. ಅದಾದ್ಮೇಲೆ ಒಬ್ಬೊಬ್ರಾಗೆ ತುಂಬಾ ಜನ ಬರ್ತಾರೆ. ಕೆಲವರಿಗೆ ಪರಾಟ ಇಷ್ಟ ಆಗತ್ತೆ, ಇನ್ ಕೆಲವರಿಗೆ ಮಸಾಲ ದೋಸೆ, ಮತ್ತೆ ಕೆಲವರಿಗೆ ಚೈನೀಸ್ ನೂಡಲ್ಸ್. ಚೈನೀಸ್ ಅಡಿಗೆಗೆ 40 ಲೈಕ್ ಸಿಕ್ಕಿದೆ. ಪಂಜಾಬಿ ಊಟಕ್ಕೆ 39 ಲೈಕ್ ಸಿಕ್ಕಿದೆ. ಮತ್ತೆ ಸೌತ್ ಇಂಡಿಯನ್ ಊಟಕ್ಕೆ 41 ಲೈಕ್ ಸಿಕ್ಕಿದೆ. ಆದ್ರೆ ಇಲ್ಲಿವರೆಗೂ ಈ ಪಂದ್ಯ ಮುಗ್ದೇ ಇಲ್ಲ. ಇನ್ನು 2 ಗಂಟೆಗಳು ಬಾಕಿ ಇದೆ. ಸ್ವಾಮಿ ಅದನ್ನ ನೋಡಿ ಮನ್ಸಲ್ಲೇ ತುಂಬಾ ಖುಷಿ ಪಡ್ತಿದ್ದ. ಅವನು ಗೆಲ್ಲೋದ್ರಲ್ಲಿದ್ದ. ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಇನ್ನೊಂದಷ್ಟು ಜನ ಬಂದ್ರು. ಅವರೆಲ್ಲಾರು ಒಂದೊಂದಾಗೆ ಎಲ್ಲಾ ಅಡಿಗೆನೂ ಟೇಸ್ಟ್ ಮಾಡಿದ್ರು ಮತ್ತೆ ಅವ್ರ ಲೈಕ್ ಗಳನ್ನು ಕೊಟ್ರು. ಈಗ ಪಂದ್ಯ ಮುಕ್ತಾಯಗೊಂಡಿದೆ. ಆದ್ರೆ ಆಶ್ಚರ್ಯದ ವಿಷಯ ಏನು ಅಂದ್ರೆ ಪಂಜಾಬಿ, ಸೌತ್ ಇಂಡಿಯನ್ ಮತ್ತೆ ಚೈನೀಸ್ಗೆ ತಲಾ 100 ಲೈಕ್ಗಳು ಸಿಕ್ಕಿದೆ. ಅದನ್ನ ಕೇಳಿ ಹರ್ಪ್ರೀತ್, ಸ್ವಾಮಿ ಮತ್ತೆ ಚಿಂಗ್ 3 ಜನ ತಲೆ ಕೆಡಿಸ್ಕೊಂಡ್ರು. ಅಯ್ಯಯ್ಯೋ, ಇವಾಗ ಹೇಗ್ ತಿಳ್ಕೊಳ್ಳೋದು ಎಲ್ರಿಗೂ ಯಾವ ಅಡಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ? ಏನ್ ಮಾಡೋದು? ಆಗ ಅಲ್ಲಿಗೆ ವಯಸ್ಸಾದ ಅಜ್ಜ ಬರ್ತಾರೆ. ಆದ್ರೆ ನೀವೇ ಹೇಳಿದ್ರಲ್ಲ, ಈ ಪಂದ್ಯದಿಂದ ನಮ್ಗೆ ಗೊತ್ತಾಗುತ್ತೆ ಸಮಾಜದಲ್ಲಿ ಎಲ್ಲರಿಗೂ ಇಷ್ಟ ಆಗೋ ಅಡ್ಗೆ ಯಾವುದು ಅಂತ. ಆದ್ರೆ ಇಲ್ಲಿ 3 ಜನಕ್ಕೆ 100 ಲೈಕ್ ಸಿಕ್ಕಿದೆ. ನಿಮ್ 3 ಜನಕ್ಕೆ ಇನ್ನೂ ಅರ್ಥ ಆಗಿಲ್ವಾ? ಅಯ್ಯೋ, ಏನು ಅಂದ್ರೆ ನಿಮ್ಮ 3 ಜನ ಅಡುಗೆ ನಮ್ಮ ಇಂಡಿಯಾಗೆ ತುಂಬಾನೇ ಇಷ್ಟ ಆಗಿದೆ. ಊಟ ಭಾರತವನ್ನು ಒಡೆಯೋದಿಲ್ಲ, ಜೋಡಿಸುತ್ತೆ. ಸೌತಿನ ಇಡ್ಲಿ ಅಲ್ಲಿ ಎಷ್ಟು ಇಷ್ಟಪಟ್ಟು ತಿಂತಾರೋ ಅಷ್ಟೇನೆ ಡೆಲ್ಲಿಯಲ್ಲಿ ಕೂಡ ಇಷ್ಟಪಟ್ಟು ತಿಂತಾರೆ.
ಪಂಜಾಬಿನ ಪರೋಟ ಬೆಂಗಾಲಿನ ಎಲ್ಲಾ ಮನೆಯಲ್ಲೂ ಮಾಡ್ತಾರೆ. ಮತ್ತೆ ಚೈನೀಸಿನ ಸ್ವಾದ ಪೂರ್ವದಿಂದ ಪಶ್ಚಿಮದವರೆಗೂ ಬದಲಾಗೋದೇ ಇಲ್ಲ. ಹೇಗೆ ಭಾರತಕ್ಕೆ ಒಂದು ರಾಷ್ಟ್ರ ಭಾಷೆ ಆಗೋದಿಲ್ವೋ ಹಾಗೆ ಒಂದು ಬಗೆಯ ಅಡಿಗೆ ಇಷ್ಟ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಾರತ ತನ್ನ ವಿವಿಧತೆಗೆ ಹೆಸರಾಗಿರೋದು. ಇದೆಲ್ಲಾನು ಕೂಡ ಟಿವಿನಲ್ಲಿ ಲೈವ್ ತೋರಿಸ್ತಾ ಇದ್ರು. ಈಗ ನೀವೆಲ್ಲ ನೋಡಿದ್ರಲ್ಲ ಈ ಜೈಂಟ್ ಫುಡ್ ಕಾಂಪಿಟೇಷನ್ ಹೇಗೆ ಇಂಡಿಯಾನ ಜೋಡಿಸ್ತು ಅಂತ. ನಿಜ ಹೇಳ್ಬೇಕು ಅಂದ್ರೆ ಈ ಊರಿನವರು, ಈ ಊರಿನ ಈ ಮುತ್ತಜ್ಜ ಅಸ್ಲಿಗೆ ಯಾರು? ಸಂಗಮ್ ನಗರ್ ಅನ್ನೋ ಹೆಸರಿನ ಒಂದು ಹಳ್ಳಿ ಇತ್ತು. ಅದು ಅಡ್ಗೆಗೆ ತುಂಬಾ ಫೇಮಸ್ ಆಗಿತ್ತು. ದೂರ ದೂರದಿಂದ ಜನಗಳು ಸಂಗಮ್ ನಗರಕ್ಕೆ ಊಟಕ್ಕೋಸ್ಕರ ಬರ್ತಿದ್ರು. ಸಂಗಮ್ ನಗರ ಮಾರ್ಕೆಟ್ ಅಲ್ಲಿರೋ ಎಲ್ಲಾ ಅಂಗಡಿಗಳು ಊಟದ ಹೋಟೆಲ್ಲೇ ಆಗಿದ್ವು. ಕೆಲವೊಂದು ಡಾಬಾ, ಇಡ್ಲಿ ಸೆಂಟರ್, ಚೈನೀಸ್ ರೆಸ್ಟೋರೆಂಟ್, ಬಿರಿಯಾನಿ ಸೆಂಟರ್, ಪ್ರತಿಯೊಬ್ರು ತಮ್ಮ ಹೋಟೆಲ್ ನಡೆಸೋದ್ರಲ್ಲಿ ಖುಷಿಯಾಗಿದ್ರು. ಸ್ವಾಮಿ, ಹೇಗ್ ನಡೀತಾ ಇದೆ ಎಲ್ಲ ಚೆನ್ನಾಗ್ ನಡೀತಿದೆ. ಬೆಳಗ್ಗೆ ಅಂಗಡಿ ತೆಗಿತಿರಂಗೆ ಕಸ್ಟಮರ್ಸು ಬಿಟ್ಬಿಡ್ತಾರೆ. ಅಯ್ಯೋ ಒಳ್ಳೇದು, ನನ್ನ ಡಾಬಾ ಕೂಡ ಚೆನ್ನಾಗ್ ನಡೀತಿದೆ. ಮಧ್ಯಾಹ್ನ ಊಟಕ್ಕೆ ಮತ್ತೆ ರಾತ್ರಿ ಊಟಕ್ಕೆ ತುಂಬಾ ಜನ ಕಸ್ಟಮರ್ ಬರ್ತಾರೆ. ನನ್ನ ಚೈನೀಸ್ ಕಾರ್ನರ್ ಅಂತೂ ಬರೀ ರಾತ್ರಿ ಹೊತ್ತು ನಡೆಯುತ್ತೆ. ಅದೇನೋ ಸರಿ, ಆದ್ರೆ ನಿನ್ನ ಅಂಗಡಿ ಹತ್ರ ಜಾಸ್ತಿ ಜನ ಬರ್ತಾರೆ. ಹಾ, ಬಂದೇ ಬರ್ತಾರೆ. ಚೈನೀಸ್ ಫುಡ್ ಇಂಡಿಯಾದಲ್ಲಿ ತುಂಬಾ ಫೇಮಸ್ಸು. ಅಯ್ಯೋ, ನಾನು ಒಪ್ಪೋದಿಲ್ಲಪ್ಪ. ಸೌತ್ ಇಂಡಿಯಾ ಊಟನೇ ಇಂಡಿಯಾದಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗೋದು. ನನಗನ್ಸುತ್ತೆ ಪಂಜಾಬ್ನ ಆಲೂ ಪರೋಟಾನೇ ಎಲ್ಲದಕ್ಕಿಂತ ಇಷ್ಟ ಆಗೋದು ಅಂತ. ಬಹುಶಃ ಯಾರು ಇರೋದೇ ಇಲ್ಲ ಆಲೂ ಪರೋಟ ಬೇಡ ಅನ್ನೋರು. ಚೈನೀಸ್ ಕೂಡ ಎಲ್ಲರೂ ತಿಂತಾರೆ. ನನ್ನ ಇಡ್ಲಿ ಕೂಡ ಎಲ್ಲರೂ ತಿಂತಾರೆ. ಮತ್ತೆ ಹೇಗ್ ತಿಳ್ಕೊಳ್ಳೋದು ಎಲ್ಲರಿಗೂ ಇಷ್ಟ ಆಗೋ ಊಟ ಯಾವುದು ಅಂತ? ನಾವ್ ಯಾರಾದ್ರೂ ತುಂಬಾ ಇಂಟೆಲಿಜೆಂಟ್ ವ್ಯಕ್ತಿಯನ್ನ ಕೇಳ್ಬೇಕು. ಈ ಊರಿನ ಮುತ್ತಜ್ಜ ಅವರು ತಮ್ಮ ಜೀವನವನ್ನ ದೀರ್ಘವಾಗಿ ಸಾಗಿಸಿದ್ದಾರೆ. ಅವ್ರಿಗೆ ಖಂಡಿತ ಗೊತ್ತಾಗುತ್ತೆ. ಬನ್ನಿ ಅವರನ್ನೇ ಕೇಳೋಣ. ಬನ್ನಿ ಅವ್ರನ್ನೇ ಕೇಳೋಣ. 3 ಜನ ಹೋಟೆಲ್ ಮಾಲೀಕರು ವಯಸ್ಸಾದ ಅಜ್ಜನ ಹತ್ರ ಹೋಗ್ತಾರೆ. ಏನಪ್ಪ ವಿಷಯ? ಇವತ್ತು 3 ಜನ ಒಟ್ಟಿಗೆ ಬಂದಿದಾರಲ್ಲ, ಯಾಕೆ? ತಾತ, ನೀವ್ ನಮ್ಗೆ ಹೇಳಿ, ಇಂಡಿಯಾದವರು ಎಲ್ಲದಕ್ಕಿಂತ ಇಷ್ಟಪಡೋ ಅಡಿಗೆ ಯಾವುದು? ಪಂಜಾಬಿ, ಸೌತ್ ಇಂಡಿಯನ್ ಇಲ್ಲ ಚೈನೀಸಾ? ಅಯ್ಯೋ, ಇದಂತೂ ತುಂಬಾ ಕಠಿಣವಾದ ಪ್ರಶ್ನೆ. ಭಾರತದ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಅಡಿಗೆಯನ್ನ ಇಷ್ಟಪಡ್ತಾರೆ. ಇದನ್ ಹೇಳೋದಕ್ಕಂತೂ ತುಂಬಾ ಕಷ್ಟ ಆಗುತ್ತೆ. ಇಷ್ಟ್ರಲ್ಲಿ ಎಲ್ಲರೂ ಇಷ್ಟಪಡೋಂತ ಊಟ ಯಾವುದು ಅಂತ ಅಂದ್ರೆ ನಮ್ಗೆ ಅದು ತಿಳ್ಕೊಳ್ಳೋದಕ್ಕೆ ಆಗಲ್ವಾ? ಒಂದು ದಾರಿ ಇದೆ, ಅದು ಪಂದ್ಯ. ಓ ತಾತ ಅವ್ರೆ, ಎಂತ ಪಂದ್ಯ ಅದು? ನಮಗೂ ಹೇಳಿ ಸ್ವಲ್ಪ. ನೀವ್ 3 ಜನ ಒಳ್ಳೆ ಅಡಿಗೆನ ಮಾಡಿ ಬೇರೆ ಬೇರೆಯಾಗಿ, ಮತ್ತೆ ಅದನ್ನ ನೀವು ಜನರ ಮಧ್ಯೆ ಇಡಿ. ಜನ ಖುದ್ದು ಅದನ್ನ ಚೆಕ್ ಮಾಡಿ ಹೇಳ್ತಾರೆ ಅವ್ರಿಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ತಾತ ಅವ್ರೆ, ಅವರು ನಮ್ಗೆ ಹೇಗೆ ಹೇಳ್ತಾರೆ? ಅದು ಹೇಗಂದ್ರೆ ಲೈಕ್ಸ್ ಇದೆಯಲ್ಲ, ಅವ್ರಿಗೆ ಯಾವ ಅಡಿಗೆ ಇಷ್ಟ ಆಗಿದೆಯೋ ಆ ಅಡಿಗೆ ಮುಂದೆ ಅವರು ಒಂದು ಲೈಕಿನ ಚಿಹ್ನೆನ ಇಡ್ಬೇಕು. ವಾ, ಇದಂತೂ ಒಳ್ಳೆ ಐಡಿಯಾನೇ. ಇದ್ರಿಂದ ಎಷ್ಟೋ ಜನಕ್ಕೆ ನಮ್ಮ ಅಡಿಗೆಯ ಕೈ ರುಚಿ ತೋರಿಸ್ಬೋದು. ಅದ್ರ ಜೊತೆಗೇನೆ ನಮ್ಮ ಪಬ್ಲಿಸಿಟಿ ಕೂಡ ಆಗುತ್ತೆ. ನಮ್ಮ ಅಂಗಡಿ ಫೇಮಸ್ ಆಗ್ಬಿಡುತ್ತೆ. ನನ್ಗೂ ಕೂಡ ಈ ಐಡಿಯಾ ಇಷ್ಟ ಆಯ್ತು ತಾತ ಅವ್ರೆ. ಥ್ಯಾಂಕ್ ಯು ತಾತ ಅವ್ರೆ. ಅಜ್ಜ ಹೇಳಿದಂತ ಐಡಿಯಾದಿಂದ 3 ಹೋಟೆಲ್ ಮಾಲೀಕರು ಸ್ಪರ್ಧೆಗೆ ಅಂತ ಎಲ್ಲ ತಯಾರಿ ಮಾಡ್ಕೋತಾ ಇದ್ರು. ಇಡೀ ಊರಲ್ಲಿ ಪೋಸ್ಟರ್ಸ್ ಅಂಟಿಸಿದ್ರು. ಈ ಸ್ಪರ್ಧೆ ಎಷ್ಟು ವಿಭಿನ್ನವಾಗಿತ್ತು ಅಂದ್ರೆ ಆದಷ್ಟು ಬೇಗ ಇದು ವೈರಲ್ ಆಗೋಯ್ತು. ಈ ಸ್ಪರ್ಧೆನ ಕವರ್ ಮಾಡೋದಕ್ಕೋಸ್ಕರ ನ್ಯೂಸ್ ರಿಪೋರ್ಟರ್ಸ್ ಕೂಡ ಅಲ್ಲಿಗೆ ಬರ್ತಾರೆ. ಈ ಸ್ಪರ್ಧೆ ಹಳ್ಳಿಲಿದ್ದಂತ ಗ್ರೌಂಡ್ ಅಲ್ಲೇ ನಡೀತಾ ಇತ್ತು. ಅಲ್ಲಿ 3 ಹೋಟೆಲ್ನ ಮಾಲೀಕರು ಮತ್ತೆ ಅಡಿಗೆ ಭಟ್ರು ಅಡಿಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಹರ್ದೀಪ್ ಅವರೇ, ನಿಮ್ಗೆ ಈ ಕಾಂಪಿಟೇಷನ್ ಐಡಿಯಾ ಹೇಗ್ ಬಂತು? ಅಯ್ಯೋ, ಈ ಕಾಂಪಿಟೇಷನ್ ಹರ್ದೀಪ್ಗೆಲ್ಲ ಬಂದಿದ್ದು, ಆ ಬುಡ್ಡ ತಾತಪ್ಪನಿಗೆ ಬಂದಿದ್ದು. ಮತ್ತೆ ಅದು ಯಾಕೆ? ಅದು ಯಾಕಂದ್ರೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಇಂಡಿಯಾದಲ್ಲಿ ಎಲ್ಲರೂ ಇಷ್ಟಪಡೋಂತ ಅಡಿಗೆ ಯಾವುದು ಅಂತ. ಅದಕ್ಕೆ ಈ ಜೈಂಟ್ ಊಟದ ಪಂದ್ಯ ನಡೀತಿರೋದು ಯಾಕೆ ಅಂದ್ರೆ ಇಂಡಿಯಾದವರು ಎಲ್ಲದಕ್ಕಿಂತ ಇಷ್ಟಪಡೋಂತ ಊಟ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ. ಪಂಜಾಬಿನ, ಸೌತ್ ಇಂಡಿಯನಾ ಇಲ್ಲ ಚೈನೀಸಾ ತಿಳ್ಕೊಳ್ಳೋದಕ್ಕೆ ನೋಡ್ತಾ ಇರಿ ಕುಕ್ಕು ಟಿವಿ. ಎಲ್ರೂ ಅಡಿಗೆ ಭಟ್ರು ಅವ್ರವ್ರ ಅಡಿಗೆನ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಒಬ್ರು ದೊಡ್ಡ ಪಾತ್ರೆನಲ್ಲಿ ಗೋಧಿ ಹಿಟ್ಟು ಕಲಿಸ್ತಾ ಇದ್ರೆ ಇನ್ನೊಬ್ರು ದೊಡ್ಡ ಪಾತ್ರೆನಲ್ಲಿ ನೂಡಲ್ಸ್ ಮಾಡ್ತಾ ಇದ್ರು.
ಅಲ್ಲಿ ತುಂಬಾ ಜನ ಸೇರಿದ್ರು. ಸ್ವಲ್ಪ ಹೊತ್ತಿನ ನಂತರ ವಿಭಿನ್ನವಾದ ಅಡಿಗೆ ಸಿದ್ಧ ಆಗಿತ್ತು. ಸ್ವಾಮಿ ಒಂದು ವಿಶಾಲವಾದ ದೊಡ್ಡ ಮಸಾಲ ದೋಸೆ ಮಾಡಿದ್ದ. ಚಿಂಗ್ ನೂಡಲ್ಸ್ ಮತ್ತೆ ಸೂಪ್ನ ಕೂಡ ಮಾಡಿದ್ದ. ಮತ್ತೆ ಹರ್ಪ್ರೀತ್ ದೊಡ್ಡ ಪರಾಟ ಬಟರ್ ಚಿಕನ್ ಕೂಡ ಮಾಡಿದ್ದ. ಈಗ ಈ ಪಂದ್ಯ ಶುರು ಆಗ್ತಿದೆ. ನಾನು ನಿಮ್ಮಲ್ಲಿ ಕೇಳ್ಕೊಂತಾ ಇದ್ದೀನಿ, ನೀವು ಈ 3 ಅಡಿಗೆನ ಚೆಕ್ ಮಾಡಿ ನಂತರ ಲೈಕ್ ಅನ್ನ ಕೊಡಿ. ನಿಮ್ಮ ಲೈಕ್ ನಿರ್ಧಾರ ಮಾಡುತ್ತೆ ಇಂಡಿಯಾದ ನೆಚ್ಚಿನ ಅಡಿಗೆ ಯಾವುದು ಅಂತ. ಅದನ್ನ ಕೇಳಿ ಪ್ರೇಕ್ಷಕರಲ್ಲಿ ಉತ್ಸಾಹ ಜಾಸ್ತಿ ಆಯ್ತು. ಮೊದ್ಲಿಗೆ ಒಂದು ಸಣ್ಣ ಹುಡುಗಿ ಬರ್ತಾಳೆ. ಆ ಹುಡುಗಿ ಮೊದ್ಲಿಗೆ ಪರಾಟ ತಿಂದ್ಲು, ಆಮೇಲೆ ದೊಡ್ಡ ಮಸಾಲ ದೋಸೆ ಮತ್ತೆ ನೂಡಲ್ಸ್ ಕೂಡ ತಿಂದ್ಲು. ಆ ಹುಡುಗಿ ತನ್ನ ಲೈಕ್ ಅನ್ನ ನೂಡಲ್ಸ್ ಕೊಡ್ತಾಳೆ. ಮೊದಲನೇ ಲೈಕ್ ನೂಡಲ್ಸ್ ಸಿಕ್ಕಿದೆ. ಅದಾದ್ಮೇಲೆ ಒಬ್ಬೊಬ್ರಾಗೆ ತುಂಬಾ ಜನ ಬರ್ತಾರೆ. ಕೆಲವರಿಗೆ ಪರಾಟ ಇಷ್ಟ ಆಗತ್ತೆ, ಇನ್ ಕೆಲವರಿಗೆ ಮಸಾಲ ದೋಸೆ, ಮತ್ತೆ ಕೆಲವರಿಗೆ ಚೈನೀಸ್ ನೂಡಲ್ಸ್. ಚೈನೀಸ್ ಅಡಿಗೆಗೆ 40 ಲೈಕ್ ಸಿಕ್ಕಿದೆ. ಪಂಜಾಬಿ ಊಟಕ್ಕೆ 39 ಲೈಕ್ ಸಿಕ್ಕಿದೆ. ಮತ್ತೆ ಸೌತ್ ಇಂಡಿಯನ್ ಊಟಕ್ಕೆ 41 ಲೈಕ್ ಸಿಕ್ಕಿದೆ. ಆದ್ರೆ ಇಲ್ಲಿವರೆಗೂ ಈ ಪಂದ್ಯ ಮುಗ್ದೇ ಇಲ್ಲ. ಇನ್ನು 2 ಗಂಟೆಗಳು ಬಾಕಿ ಇದೆ. ಸ್ವಾಮಿ ಅದನ್ನ ನೋಡಿ ಮನ್ಸಲ್ಲೇ ತುಂಬಾ ಖುಷಿ ಪಡ್ತಿದ್ದ. ಅವನು ಗೆಲ್ಲೋದ್ರಲ್ಲಿದ್ದ. ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಇನ್ನೊಂದಷ್ಟು ಜನ ಬಂದ್ರು. ಅವರೆಲ್ಲಾರು ಒಂದೊಂದಾಗೆ ಎಲ್ಲಾ ಅಡಿಗೆನೂ ಟೇಸ್ಟ್ ಮಾಡಿದ್ರು ಮತ್ತೆ ಅವ್ರ ಲೈಕ್ ಗಳನ್ನು ಕೊಟ್ರು. ಈಗ ಪಂದ್ಯ ಮುಕ್ತಾಯಗೊಂಡಿದೆ. ಆದ್ರೆ ಆಶ್ಚರ್ಯದ ವಿಷಯ ಏನು ಅಂದ್ರೆ ಪಂಜಾಬಿ, ಸೌತ್ ಇಂಡಿಯನ್ ಮತ್ತೆ ಚೈನೀಸ್ಗೆ ತಲಾ 100 ಲೈಕ್ಗಳು ಸಿಕ್ಕಿದೆ. ಅದನ್ನ ಕೇಳಿ ಹರ್ಪ್ರೀತ್, ಸ್ವಾಮಿ ಮತ್ತೆ ಚಿಂಗ್ 3 ಜನ ತಲೆ ಕೆಡಿಸ್ಕೊಂಡ್ರು. ಅಯ್ಯಯ್ಯೋ, ಇವಾಗ ಹೇಗ್ ತಿಳ್ಕೊಳ್ಳೋದು ಎಲ್ರಿಗೂ ಯಾವ ಅಡಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ? ಏನ್ ಮಾಡೋದು? ಆಗ ಅಲ್ಲಿಗೆ ವಯಸ್ಸಾದ ಅಜ್ಜ ಬರ್ತಾರೆ. ಆದ್ರೆ ನೀವೇ ಹೇಳಿದ್ರಲ್ಲ, ಈ ಪಂದ್ಯದಿಂದ ನಮ್ಗೆ ಗೊತ್ತಾಗುತ್ತೆ ಸಮಾಜದಲ್ಲಿ ಎಲ್ಲರಿಗೂ ಇಷ್ಟ ಆಗೋ ಅಡ್ಗೆ ಯಾವುದು ಅಂತ. ಆದ್ರೆ ಇಲ್ಲಿ 3 ಜನಕ್ಕೆ 100 ಲೈಕ್ ಸಿಕ್ಕಿದೆ. ನಿಮ್ 3 ಜನಕ್ಕೆ ಇನ್ನೂ ಅರ್ಥ ಆಗಿಲ್ವಾ? ಅಯ್ಯೋ, ಏನು ಅಂದ್ರೆ ನಿಮ್ಮ 3 ಜನ ಅಡುಗೆ ನಮ್ಮ ಇಂಡಿಯಾಗೆ ತುಂಬಾನೇ ಇಷ್ಟ ಆಗಿದೆ. ಊಟ ಭಾರತವನ್ನು ಒಡೆಯೋದಿಲ್ಲ, ಜೋಡಿಸುತ್ತೆ. ಸೌತಿನ ಇಡ್ಲಿ ಅಲ್ಲಿ ಎಷ್ಟು ಇಷ್ಟಪಟ್ಟು ತಿಂತಾರೋ ಅಷ್ಟೇನೆ ಡೆಲ್ಲಿಯಲ್ಲಿ ಕೂಡ ಇಷ್ಟಪಟ್ಟು ತಿಂತಾರೆ. ಪಂಜಾಬಿನ ಪರೋಟ ಬೆಂಗಾಲಿನ ಎಲ್ಲಾ ಮನೆಯಲ್ಲೂ ಮಾಡ್ತಾರೆ. ಮತ್ತೆ ಚೈನೀಸಿನ ಸ್ವಾದ ಪೂರ್ವದಿಂದ ಪಶ್ಚಿಮದವರೆಗೂ ಬದಲಾಗೋದೇ ಇಲ್ಲ. ಹೇಗೆ ಭಾರತಕ್ಕೆ ಒಂದು ರಾಷ್ಟ್ರ ಭಾಷೆ ಆಗೋದಿಲ್ವೋ ಹಾಗೆ ಒಂದು ಬಗೆಯ ಅಡಿಗೆ ಇಷ್ಟ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಾರತ ತನ್ನ ವಿವಿಧತೆಗೆ ಹೆಸರಾಗಿರೋದು. ಇದೆಲ್ಲಾನು ಕೂಡ ಟಿವಿನಲ್ಲಿ ಲೈವ್ ತೋರಿಸ್ತಾ ಇದ್ರು. ಈಗ ನೀವೆಲ್ಲ ನೋಡಿದ್ರಲ್ಲ ಈ ಜೈಂಟ್ ಫುಡ್ ಕಾಂಪಿಟೇಷನ್ ಹೇಗೆ ಇಂಡಿಯಾನ ಜೋಡಿಸ್ತು ಅಂತ. ನಿಜ ಹೇಳ್ಬೇಕು ಅಂದ್ರೆ ಈ ಊರಿನ ಈ ಮುತ್ತಜ್ಜ ಅಸ್ಲಿಗೆ ಯಾರು?